ಹಾಡಹಗಲೇ ವ್ಯಕ್ತಿಯೊಬ್ಬನ ಕತ್ತು ಕೊಯ್ದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಏರ್ಗನ್ ಜೊತೆಗೆ ಮನೆಗೆ ನುಗ್ಗಿ ವ್ಯಕ್ತಿಯನ್ನ ಕೊಲೆ ಮಾಡಲಾಗಿದೆ. ಆನೇಕಲ್ ತಾಲೂಕಿನ ಕಿತ್ತಗಾನಹಳ್ಳಿ ಗ್ರಾಮದಲ್ಲಾಗಿರುವಂತಹ ಕೃತ್ಯ ಇದು. 40 ವರ್ಷದ ಮಾದೇಶ್ ಕೊಲೆಯಾಗಿರುವಂತಹ ವ್ಯಕ್ತಿ. ಪ್ರಾವಿಷನ್ ಸ್ಟೋರ್ ಅನ್ನ ಇಟ್ಕೊಂಡಿದ್ರು ಮಾದೇಶ್ ಅವರ ಕತ್ತು ಕೊಯ್ದು ಬೈಕ್ನಲ್ಲಿ ಎಸ್ಕೇಪ್ ಆಗಿದ್ದಾರೆ ದುಷ್ಕರ್ಮಿಗಳು. ಹೆಬ್ಬಗೋಡಿ ಪೊಲೀಸರು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ, ಪರಿಶೀಲನೆ ಮಾಡ್ತಿದ್ದಾರೆ. ಇವತ್ತು ಮನೆಯಲ್ಲಿದ್ರು ಮಾದೇಶ್. ಆ ಸಂದರ್ಭದಲ್ಲಿ ಹಂತಕ ಏಕಾಏಕಿ ಮನೆಗೆ ನುಗ್ಗಿದ್ದಾನೆ. ಬೈಕ್ ಏರ್ ಬಂದಿದ್ದ ಆತ. ಮನೆಗೆ ನುಗ್ಗದವನ ಕೈಯಲ್ಲಿ ಏರ್ಗನ್ ಮತ್ತು ಚಾಕು ಇತ್ತು. ಬಂದವನು ಏಕಾಏಕಿ ಮಾದೇಶ್ ಅವರ ಕತ್ತು ಕೊಯ್ದು ಕೊಲೆ ಮಾಡಿ ಆ ಬಳಿಕ ಬೈಕ್ ಗನ್ ಹಾಗೆ ಚಾಕು ಸಮೇತ ಅಲ್ಲಿಂದ ಪರಾರಿಯಾಗ್ಬಿಟ್ಟಿದ್ದಾನೆ. ಸದ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಪ್ರಾವಿಷನ್ ಸ್ಟೋರ್ ಒಂದನ್ನ ಇಟ್ಕೊಂಡಿದ್ರು 40 ವರ್ಷದ ಮಾದೇಶ್. ಕೊಲೆ ಯಾಕಾಯ್ತು, ಯಾವ ಕಾರಣಕ್ಕಾಗಿ, ಹತ್ಯೆ ಮಾಡಿದವನಿಗೆ ಮಾದೇಶ್ ಮೇಲಿದ್ದಂತಹ ದ್ವೇಷ ಏನು, ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ಜಗಳ ಆಗಿತ್ತಾ, ಬೇರೇನಾದ್ರೂ ವೈಯಕ್ತಿಕ ಕಾರಣಗಳಿದ್ದಾವ, ಈ ಬಗ್ಗೆ ಸದ್ಯ ಪೊಲೀಸರು ತನಿಖೆಯನ್ನ ಕೈಗೆತ್ತಿಕೊಂಡಿದ್ದಾರೆ. ಆನೇಕಲ್ ತಾಲೂಕಿನ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಕೃತ್ಯ ಇದು. ಘಟನೆ ನಡೆದಂತಹ ಆ ಸ್ಥಳ, ಆ ಮನೆಯ ದೃಶ್ಯವನ್ನ ನೋಡ್ತಾ ಇದ್ದೀರಿ. ಮತ್ತೊಂದು ಕಡೆ ಕೊಲೆಯಾದಂತಹ ವ್ಯಕ್ತಿ ಮಾದೇಶ್. 40 ವರ್ಷದ ಮಾದೇಶ್ ಪ್ರಾವಿಷನ್ ಸ್ಟೋರ್ ಅನ್ನ ಇಟ್ಕೊಂಡಿದ್ರು. ಇವತ್ತು ಬೆಳಗ್ಗೆ ಮನೆಯಲ್ಲಿದ್ದಂತಹ ಟೈಮ್ನಲ್ಲಿ ಆ ಹಂತಕ ಮನೆಗೆ ಬಂದಿದ್ದಾನೆ, ಬೈಕ್ನಲ್ಲಿ ಮನೆಗೆ ಬಂದಿದ್ದಾನೆ. ಬಂದವನ ಕೈನಲ್ಲಿ ಒಂದು ಏರ್ ಗನ್ ಇತ್ತು, ಮತ್ತೊಂದು ಚಾಕು ಇತ್ತು. ಬಂದವನು ಸೀದಾ ಮಾದೇಶ್ರ ಕತ್ತನ್ನ ಕೊಯ್ದು ಅದಾದ ಬಳಿಕ ಸ್ಥಳದಿಂದ ಪರಾರಿಯಾಗ್ಬಿಟ್ಟಿದ್ದಾನೆ. ಬಟ್ ಬಂದವನು ಯಾರು, ಯಾವ ಕಾರಣಕ್ಕಾಗಿ ಮಾದೇಶ್ರನ್ನ ಹತ್ಯೆ ಮಾಡ್ದ, ದ್ವೇಷ ಇತ್ತು ಅಂದ್ರೆ ಯಾವ ಕಾರಣಕ್ಕಾಗಿ ದ್ವೇಷ, ವ್ಯವಹಾರದಲ್ಲಿ ಏನಾದ್ರೂ ಎಡವಟ್ಟುಗಳಾಗಿತ್ತಾ, ಆ ಕಾರಣಕ್ಕಾಗಿ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾದೇಶ್ ಜೊತೆ ಏನಾದ್ರೂ ಭಿನ್ನಾಭಿಪ್ರಾಯಗಳಿತ್ತಾ, ಅಥವಾ ಬೇರೇನಾದ್ರೂ ಕಾರಣಗಳಿದ್ದಾವ, ವೈಯಕ್ತಿಕ ಕಾರಣಗಳು ಏನಾದ್ರೂ ಇದ್ದಾವ, ಈ ಬಗ್ಗೆ ಪೊಲೀಸರು ತನಿಖೆ ಮಾಡಬೇಕು. ಹಂತಕ ಯಾರು ಅನ್ನೋ ಬಗ್ಗೆ ಇದುವರೆಗೆ ಯಾವುದೇ ರೀತಿಯಾದಂತಹ ಮಾಹಿತಿ ಸಿಕ್ಕಿಲ್ಲ. ಬಟ್ ಬಂದಂಥವನು ಕೈನಲ್ಲಿ ಏರ್ಗನ್ ಹಾಗೆ ಒಂದು ಚಾಕು ಹಿಡ್ಕೊಂಡು ಬಂದಿದ್ದ. ಬಂದವನು ಬೈಕ್ನಲ್ಲಿ ಬಂದಿದ್ದ. ರೈಟ್, ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಹಾಡಹಗಲೇ ಮನೆಗೆ ನುಗ್ಗಿ ಮಾದೇಶ್ರ ಕತ್ತು ಕೊಯ್ದು ಹತ್ಯೆ ಮಾಡಲಾಗಿದೆ. ಬಟ್ ಬಂದವನು ಯಾರು, ಪರಿಚಯಸ್ಥನ, ಆತನ ಬಗ್ಗೆ ಏನಾದ್ರೂ ಮಾಹಿತಿ ಸಿಗ್ತಾ ಇದೆಯಾ? ಹಂತಕ ಯಾರು ಅನ್ನೋದು ಗೊತ್ತಾಗಿದ್ಯಾ ಸಂದೇಶ್? ವಿದೇಶಿ ಇದು ಸಾಕಷ್ಟು ಪ್ರೀ ಮೆಚ್ಯೂರ್ಡ್ ಆಗಿರೋದ್ರಿಂದ, ಅಂದ್ರೆ ಘಟನೆ ಈಗ ತಾನು ನಡೆದಿರೋದ್ರಿಂದ ಈಗ ಸದ್ಯ ಆರೋಪಿಗಳು ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಸಿಸಿಟಿವಿ ವಿಜುವಲ್ಸ್ ಗಳನ್ನ, ಜೊತೆಗೆ ಅಲ್ಲಿದ್ದಂತಹ ಸ್ಥಳೀಯರು ಯಾರು ಐ ವಿಟ್ನೆಸ್ ಇದ್ರು ಅವರ ಮುಖಾಂತರವಾಗಿ ಮಾಹಿತಿಯನ್ನ ಪಡೆಯುವಂತ ಕೆಲಸವನ್ನ ಈಗಾಗಲೇ ಪೊಲೀಸರು ಕೂಡ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಘಟನೆ ನಡೆದಿರೋದು ಆನೇಕಲ್ ತಾಲೂಕಿನ ಕಿತ್ತಗಾನಹಳ್ಳಿ ಗ್ರಾಮದಲ್ಲಿ. ಈ ಒಂದು ಗ್ರಾಮದಲ್ಲಿ ಏಕಾಏಕಿ ಹಾಡಹಗಲೇ ಮಾದೇಶ್ ಅನ್ನೋರ ಮನೆಯೊಳಗೆ ನುಗ್ತಾರೆ. ಅಂದ್ರೆ ಇವರು ಪ್ರಾವಿಷನ್ ಸ್ಟೋರ್ ಅನ್ನ ಇಟ್ಕೊಂಡಿರ್ತಾರೆ. ಇವರ ಮನೆಯೊಳಗೆ ಏಕಾಏಕಿ ದುಷ್ಕರ್ಮಿಗಳು ನುಗ್ಗಿ ಏರ್ ಗನ್ ಜೊತೆಗೆ ಮಾರಕಾಸ್ತ್ರಗಳನ್ನ ಕೂಡ ಜೊತೆಯಲ್ಲಿ ಇಟ್ಕೊಂಡಿರ್ತಾರೆ. ಅಂದ್ರೆ ಒಂದು ಚಾಕುವನ್ನ ಕೂಡ ಜೊತೆಗೆ ಇಟ್ಕೊಂಡು ಎಂಟ್ರಿ ಕೊಡ್ತಾರೆ. ಎಂಟ್ರಿ ಕೊಟ್ಟು ನಂತರ ಒಳಗೆ ಹೋಗಿ ಏಕಾಏಕಿ ಹಲ್ಲೆಯನ್ನ ಮಾಡಿ ಅವರ ಕತ್ತನ್ನ ಕುಯ್ದು ಕೊಲೆ ಮಾಡಿರುವಂತದ್ದು. ಸದ್ಯ ಅವರು ಬೈಕ್ ನಲ್ಲಿ ಬಂದಿದ್ರು ಅನ್ನೋ ಮಾಹಿತಿ ಈಗಾಗಲೇ ಲಭ್ಯವಾಗ್ತಾ ಇದೆ. ಹಾಗಾಗಿ ಬೈಕ್ ನಲ್ಲೂ ಬಂದು ಬೈಕ್ ನಲ್ಲಿ ಎಸ್ಕೇಪ್ ಆಗಿದ್ದಾರೆ ಅಂತ ಸ್ಥಳೀಯರು ಈಗಾಗಲೇ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಸದ್ಯ ಕುಟುಂಬಸ್ಥರ ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಪ್ರಾಥಮಿಕ ಹಂತದ ವಿಚಾರಣೆಯನ್ನ ಮಾಡ್ತಾರೆ. ಬಿಕಾಸ್ ಅವರು ಕೂಡ ಸಾಕಷ್ಟು ಒಂದ್ ಕಡೆ ದುಃಖದಲ್ಲೂ ಕೂಡ ಇರ್ತಾರೆ. ಹಾಗಾಗಿ ಅವರಿಂದ ಮಾಹಿತಿಯನ್ನ ಪಡೆದು ಆ ಮಾಹಿತಿಯ ಆಧಾರದ ಮೇಲೆ, ಜೊತೆಗೆ ಅಲ್ಲಿರುವಂತಹ ಸ್ಥಳೀಯ ಸಿಸಿಟಿವಿಗಳು ಏನಿರ್ತಾವೆ, ಸುತ್ತಮುತ್ತಲಿರುವಂತಹ ಸಿಸಿಟಿವಿಗಳು, ಆ ಸಿಸಿಟಿವಿಗಳನ್ನ ವೆರಿಫೈ ಮಾಡಿ, ಜೊತೆಗೆ ಇವ್ರಿಗೆ ಏನಾದ್ರೂ ಹಳೆ ವೈಷಮ್ಯ ಯಾರ ಮೇಲಾದ್ರೂ ಇತ್ತ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಮಾಹಿತಿಯನ್ನ ಪಡಿತಾರೆ. ಅದಾದ ನಂತರ ಆರೋಪಿಗಳಿಗಾಗಿ ಬಲೆ ಬಿಡ್ತಾರೆ. ಈಗ ಸದ್ಯ ಪ್ರಿಮೆಚ್ಯೂರ್ ಆಗಿರೋದ್ರಿಂದ ಆ ಒಂದು ಜಾಗವನ್ನ ಈಗಾಗಲೇ ಪರಿಶೀಲನೆ ನಡೆಸಿ ಆಸ್ಪತ್ರೆಗೆ ಮೃತದೇಹವನ್ನ ರವಾನಿಸುವಂತ ಕೆಲಸವನ್ನು ಕೂಡ ಈಗಾಗಲೇ ಮಾಡಲಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಸಂದೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.